ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಫೆಬ್ರವರಿಯಲ್ಲಿ ಬಂದಿರುವಂಥ ಅಮಾವಾಸ್ಯೆ 27ನೇ ತಾರೀಕ ಅಥವಾ 28ನೇ ತಾರೀಕ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಹಾಗಾಗಿ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಅಮಾವಾಸ್ಯೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ವಾರಾಹಿ ದೇವಿಯ ಒಂದು ಪವರ್ಫುಲ್ ಆದಂಥ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ ಮಂತ್ರ ಯಾವ ಸಮಯದಲ್ಲಿ ಹೇಳಬೇಕು, ಎಷ್ಟು ಸಾರಿ ಹೇಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅಮಾವಾಸ್ಯೆಯ ದಿನ ಕಲ್ಲುಪ್ಪು ಹಾಗೆಯೇ ₹1 ನಾಣ್ಯದಿಂದ ನಾವು ಯಾವ ಕೆಲಸವನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅಮಾವಾಸ್ಯೆ ಅಂದ ತಕ್ಷಣ ಎಲ್ಲರಿಗೂ ಒಂದು ಭಯ ಆಗ್ತಾ ಇರುತ್ತೆ. ಯಾಕೆಂದರೆ ಅಮಾವಾಸ್ಯೆಯ ದಿನ ವಾಮಾಚಾರಗಳು ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಮನೆಗೇನಾದರೂ ವಾಮಾಚಾರ ಮಾಡ್ತಾ ಇದ್ದಾರಾ ಅಥವಾ ಕೆಟ್ಟದ್ದು ಮಾಡ್ತಾ ಇದ್ದಾರಾ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆಯಾ, ಅಥವಾ ಹೊರಗಡೆ ಓಡಾಡ್ತಾ ಇರ್ತೀರಿ, 3 ದಾರಿ ಕೂಡಿ ಜಾಗದಲ್ಲೆಲ್ಲ ನಿಂಬೆಹಣ್ಣೆಲ್ಲ ಹಾಕಿರ್ತಾರೆ, ಅಂತಹ ನಿಂಬೆಹಣ್ಣು ದಾಟೋದಾಗಲಿ ಅಥವಾ ನಿಂಬೆಹಣ್ಣು ತುಳಿಯೋದಾಗಲಿ ಈ ರೀತಿಯಾಗಿ ನಮಗೆ ಗೊತ್ತಿಲ್ಲದೇ ನಾವು ನಿಂಬೆಹಣ್ಣು ದಾಟಿರ್ತೀರಿ, ಅಥವಾ ಮೊಟ್ಟೆ ಹಾಕಿರ್ತಾರೆ, ನಿಂಬೆಹಣ್ಣು ಹಾಕಿರ್ತಾರೆ, ಸೌತೆಕಾಯಿ ಎಲ್ಲ ಹಾಕಿರ್ತಾರೆ. ಇಂತಹ ವಸ್ತುಗಳನ್ನು ನಾವು ದಾಟಿದ್ರೂ ಕೂಡ ನಮಗೆ ಅದು ದೃಷ್ಟಿ ಅನ್ನೋದಾಗುತ್ತೆ. ಏನು ವಾಮಾಚಾರ ಏನೇ ಮಾಡಿದ್ರು ಅದು ನಮಗೂ ಕೂಡ ತಗಲುತ್ತೆ. ಹಾಗಾಗಿ ಅಂಥದ್ದನ್ನೆಲ್ಲ ತಗಲಬಾರ್ದು, ಏನೇ ದಾಟಿದ್ರೂ ಏನೂ ಆಗಬಾರ್ದು, ಮನೇಲಿ ಯಾವುದೇ ಒಂದು ಕೆಟ್ಟ ಘಟನೆಗಳು ನಡೀಬಾರ್ದು. ಇಲ್ಲ ಮನೆಯಲ್ಲಿ ಅಮಾವಾಸ್ಯೆ ಅಂದರೆ ಸಾಕು ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಅದು ವಿಪರೀತಕ್ಕೆ ಹೋಗಿ ದೊಡ್ಡ ಜಗಳಗಳು ಆಗೋದಕ್ಕೆ ಶುರು ಆಗುತ್ತೆ. ಇನ್ನು ಮನೆಯಲ್ಲಿ ನೆಮ್ಮದಿನೇ ಇರಲ್ಲ. ಅಮಾವಾಸ್ಯೆ ಬಂತು ಅಂದರೆ ಸಾಕು ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಆಗೋದಾಗಲಿ ಅಥವಾ ಕೆಟ್ಟ ಕನಸುಗಳು ಬರೋದಕ್ಕೆ ಶುರು ಆಗುತ್ತೆ. ಇನ್ನು ಮನೆ ಮುಂದೆ ತುಳಸಿ ಗಿಡ ಒಣಗ್ತಾ ಇರುತ್ತೆ, ನಮಗೆ ಅನುಭವ ಆಗ್ತಾ ಇರುತ್ತೆ, ಏನೋ ನಮ್ಮ ಮನೆಗೆ ಆಗ್ತಾ ಇದೆ, ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ಕೆಟ್ಟ ಅನುಭವ ಅನ್ನೋದು. ಅಂದರೆ ನಮಗೆ ಆಗಾಗ ಏನೋ ಒಂದು ನಮಗೆ ಅನ್ನಿಸ್ತಾ ಇರುತ್ತೆ, ನಮ್ಮ ಮನೆಗೇನೋ ಕೆಟ್ಟದ್ದು ಆಗ್ತಾ ಇದೆ, ನನಗೇನೋ ಕೆಟ್ಟದ್ದು ಆಗ್ತಾ ಇದೆ ಅಂತ ಅನಿಸೋದಕ್ಕೆ ಶುರು ಆಗುತ್ತೆ. ಅಂಥವರೆಲ್ಲರೂ ಅಮಾವಾಸ್ಯೆಯ ದಿನಗಳಲ್ಲಿ ನೀವು ಈ ರೀತಿಯಾಗಿ ಕಲ್ಲುಪ್ಪು ಮತ್ತು ಹಾಗೆಯೇ ₹1 ನಾಣ್ಯದಿಂದ ಈ ಚಿಕ್ಕ ಕೆಲಸವನ್ನು ಮಾಡಿದ್ರೆ ಸಾಕು, ಯಾವುದೇ ತೊಂದರೆಗಳು ಕೂಡ ಆಗಲ್ಲ. ಏನೇ ಮಾಟ ಮಂತ್ರ ಮಾಡಿಸಿದ್ರೂ ಕೂಡ ನಿಮ್ಮ ಮನೆಗೆ ತಗಲಲ್ಲ. ಹಾಗಾಗಿ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅಮಾವಾಸ್ಯೆ ತಿಥಿ ಎಷ್ಟು ಗಂಟೆಗೆ ಬಂದಿದೆ ಅನ್ನೋದಾದರೆ, ಫೆಬ್ರವರಿ 27ನೇ ತಾರೀಕು ಗುರುವಾರ ಬೆಳಗ್ಗೆ 8:55 ಪ್ರಾರಂಭ ಆಗುತ್ತೆ. ಇನ್ನು ಫೆಬ್ರವರಿ 28ನೇ ತಾರೀಕು ಶುಕ್ರವಾರ ಬೆಳಗ್ಗೆ 6:14 ಕೊನೆಗೊಳ್ಳುತ್ತೆ. ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗಿರೋದು ಫೆಬ್ರವರಿ 27ನೇ ತಾರೀಕು ಗುರುವಾರ ರಾತ್ರಿ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗತ್ತೆ. ಯಾಕೆಂದರೆ ವಾರಾಹಿ ದೇವಿಗೆ ಕತ್ತಲೆ ವಾರಾಹಿ, ಧೂಮ್ರ ವಾರಾಹಿ ಅಂತ ಹೇಳ್ತೀರಿ. ಹಾಗಾಗಿ ಅಮಾವಾಸ್ಯೆ ರೆಮಿಡಿಯನ್ನು ಮಾಡಬೇಕಾಗಿರೋದು ನಾವು ರಾತ್ರಿ ಸಮಯದಲ್ಲೇ ಮಾಡಬೇಕಾಗತ್ತೆ. ಹಾಗಾಗಿ ನೀವು 27ನೇ ತಾರೀಕು ಗುರುವಾರ ರಾತ್ರಿ ನೀವು ಅಮ್ಮನ ಮಂತ್ರವನ್ನು ಹೇಳೋದಾಗಲಿ, ಹಾಗೆಯೇ ಉಪ್ಪು ಮತ್ತು ಹಾಗೆಯೇ ₹1 ನಾಣ್ಯವನ್ನು ಕೂಡ ನೀವು 27ನೇ ತಾರೀಕು ಗುರುವಾರದ ದಿನ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಅಮಾವಾಸ್ಯೆ 27ನೇ ತಾರೀಕಿರೋದ್ರಿಂದ ಸಂಜೆ 6:30 ನಂತರ ನೀವು ದೇವ್ರ ಮನೇಲಿ ಹೋಗಿ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಬೋದು. ಅಥವಾ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋರು ಲೇಟ್ ಆದರೂ ಪರವಾಗಿಲ್ಲ, ಎಷ್ಟೇ ಕತ್ತಲೆ ಆದಮೇಲೂ ಕೂಡ ಎಷ್ಟೇ ಟೈಮ್ ಆದರೂ ರಾತ್ರಿ ಹೊತ್ತು ನೀವು ವಾರಾಹಿ ಅಮ್ಮನನ್ನು ನೆನೆದು, ವಾರಾಹಿ ಅಮ್ಮನಿಗೆ ರಾತ್ರಿಯ ಸಮಯದಲ್ಲಿ ತುಂಬಾ ಶಕ್ತಿ ಇರುತ್ತೆ. ಅದರಲ್ಲೂ ಅಮಾವಾಸ್ಯೆ ಆಗ್ಬೋದು, ಹುಣ್ಣಿಮೆ ಆಗ್ಬೋದು, ಅಷ್ಟಮಿ ಆಗ್ಬೋದು, ಪಂಚಮಿ ದಿನಗಳಲ್ಲಿ ರಾತ್ರಿಯ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ನೀವು ರಾತ್ರಿ 9 ಗಂಟೆ 10 ಗಂಟೆ ಆದರೂ ಪರವಾಗಿಲ್ಲ, ನೀವು ಕೆಲಸದಿಂದ ಬಂದ ಮೇಲೇ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನೀವು ದೇವ್ರ ಮನೆಯಲ್ಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ನೀವು ಅಲ್ಲೇ ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ಒಂದು ದೀಪವನ್ನು ಹಚ್ಚಿ, ಅಮ್ಮನ ಫೋಟೋ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಫೋಟೋಗೆ ಪೂಜೆ ಮಾಡಿ, ಅಕಸ್ಮಾತ್ ಫೋಟೋ ವಿಗ್ರಹ ಇಲ್ಲ ಅಂದರೆ ಒಂದು ತುಪ್ಪದ ದೀಪವನ್ನು ಹಚ್ಬೋದು. ತುಪ್ಪದ ದೀಪನೂ ಹಚ್ಚೋಕ್ಕಾಗಲ್ಲ ಅನ್ನೋರು ಮಾಮೂಲಿ ಒಂದು ದೀಪವನ್ನು ನೀವು ಅಮ್ಮನಿಗೆ ಹಚ್ಚಿ, ನಂತರ ನೀವು ಅಮ್ಮನನ್ನು ಆ ದೀಪದಲ್ಲೇ ಸ್ಮರಣೆ ಮಾಡ್ತಾ ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ. ನಿಮಗೇನು ಕಷ್ಟಗಳಿದೆ ಆ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಅಮ್ಮನನ್ನು ಬೇಡ್ತಾ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಎಷ್ಟು ಸಾರಿ ಹೇಳಬೇಕು ಅನ್ನೋದಾದರೆ 27 ಸಾರಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ.
ಮನೆಯಲ್ಲೇ ಕೂತ್ಕೊಂಡು ಅಮ್ಮನನ್ನು ಸ್ಮರಣೆ ಮಾಡ್ತಾ ನಿಮಗೇನು ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಂಡು ನೀವು ಅಮ್ಮನ ಮಂತ್ರವನ್ನು 27 ಸಾರಿ ಹೇಳ್ಬೇಕಾಗತ್ತೆ. ಮಂತ್ರ ಈಗ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ. ಓಂ ಶ್ರೀಂ ಹಂ ಜಾದಸ್ವಾಯಿ ನಮಃ. ಓಂ ಶ್ರೀಂ ಹಂ ಜಾದಸ್ವಾಯಿ ನಮಃ. ಓಂ ಶ್ರೀಂ ಹಂ ಜಾದಸ್ವಾಯಿ ನಮಃ ಅಂತ ನೀವು 27 ಸಾರಿ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಮಂತ್ರ ಹೇಳಿ ಒಂದು 5 ನಿಮಿಷಗಳ ಕಾಲ ದೇವ್ರ ಮನೇಲೆ ಕೂತ್ಕೊಂಡು ಅಮ್ಮನನ್ನು ನೀವು ದೀಪ ಹಚ್ಚಿರ್ತೀರಲ್ಲ, ದೀಪವನ್ನೇ ನೋಡ್ತಾ ಈ ಮಂತ್ರವನ್ನು ಹೇಳಿ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ನಿಮ್ಗೇನೇನು ಕಷ್ಟ ಇದೆ ಎಲ್ಲವನ್ನು ಅಮ್ಮನ ಹತ್ರ ಹೇಳ್ಕೊಬೇಕಾಗತ್ತೆ. ಅಂದರೆ ಅಮ್ಮನನ್ನು ನೀವು ದೀಪದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ, ಆ ದೀಪವನ್ನು ನೋಡಿಕೊಂಡು ನೀವು ಅಮ್ಮನ ಹತ್ರ ಹೇಳ್ಬೇಕಾಗತ್ತೆ. ನಂತರ ನೀವು ಅಲ್ಲಿಂದ ಈಚೆ ಬಂದು, ಅಂದರೆ ದೇವ್ರ ಮನೆಯಿಂದ ಈಚೆ ಬಂದು ಒಂದು ಗಾಜಿನ ಲೋಟವನ್ನೇ ತೊಗೊಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ಕು ಸ್ಟೀಲು ಇಂಥ ಉಪಯೋಗಿಸ್ಬೇಡಿ. ಗಾಜಿನ ಲೋಟವನ್ನು ತಗೊಂಡು ಅದರಲ್ಲಿ ಒಂದು 3/4 ಭಾಗ ಆಗಷ್ಟು ನೀವು ನೀರನ್ನು ಹಾಕಬೇಕಾಗತ್ತೆ. ನಂತರ ಒಂದು 2 ಟೀ ಸ್ಪೂನ್ ಆಗಷ್ಟು ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ. ಕಲ್ಲುಪ್ಪು ಹಾಕಿ 1 ರು ನಾಣ್ಯವನ್ನು ಕೂಡ ಆ ನೀರು ಒಳಗಡೆ ಹಾಕಬೇಕಾಗತ್ತೆ. ಅಂದರೆ ನೀರು ಹಾಕಿರ್ತೀರ, ಅದರ ಮೇಲೆ ಕಲ್ಲುಪ್ಪನ್ನು ಹಾಕಿರ್ತೀರ, ಕಲ್ಲುಪ್ಪಿನ ಮೇಲೆ ನೀವು 1 ರು ನಾಣ್ಯವನ್ನು ಹಾಕಬೇಕಾಗತ್ತೆ. ಆ ಲೋಟದಲ್ಲಿ 1 ರು ನಾಣ್ಯವನ್ನು ಹಾಕಿ ಮನೆಯ ಎಲ್ಲ ಕಡೆಗಳಲ್ಲೂ ಓಡಾಡ್ಕೊಂಬರಬೇಕು. ಅಂದರೆ ನಿಮ್ಮ ಬೆಡ್ರೂಮ್ ಎಷ್ಟಿದೆ, 2 ಬೆಡ್ರೂಮ್ 3 ಬೆಡ್ರೂಮ್ ಇದ್ದರೆ ಎಲ್ಲ ಕಡೆ ಓಡಾಡ್ಕೊಂಬರಬೇಕು. ಯಾವುದೇ ಕಾರಣಕ್ಕೂ ಆ ನೀರು ಚೆಲ್ಲಬಾರ್ದು. ಈ ರೀತಿಯಾಗಿ ನೀವು ಕೈಯಲ್ಲಿ ಹಿಡ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಬರಬೇಕು. ದೇವ್ರ ಮನೆ ಹಾಗೆಯೇ ಬಾತ್ರೂಮ್ ಟಾಯ್ಲೆಟ್ ಬಿಟ್ಟು ಎಲ್ಲ ಕಡೆ, ಅಂದರೆ ನೀವು ಹಾಲು, ಬೆಡ್ರೂಮು, ಹಾಗೆಯೇ ಕಿಚನ್ನು ಎಲ್ಲ ಕಡೆ ಓಡಾಡ್ಕೊಂಬಂದು ನಿಮ್ಮ ಮೇನ್ ಡೋರ್ ಇರುತ್ತಲ್ಲ, ಮೇನ್ ಡೋರ್ ಹಿಂದೆ ಇಡಬೇಕಾಗತ್ತೆ ಈ ಲೋಟವನ್ನು. ಮನೆಯ ಒಳಭಾಗದಲ್ಲಿ ಹಾಲಲ್ಲಿ ನೀವು ಮೇನ್ ಡೋರ್ ಇರುತ್ತಲ್ಲ, ಮೇನ್ ಡೋರ್ ಹಿಂದೆ ಇಡ್ಬೋದು. ಅಕಸ್ಮಾತ್ ಹಿಂದೆ ಇಡೋದಕ್ಕೆ ಜಾಗ ಇಲ್ಲ ಅನ್ನೋರು ಸೋಫಾ ಕೆಳಗಡೆನೋ ಅಥವಾ ಟೀಪಾಯ್ ಕೆಳಗಡೆನೋ ಇಡಬೇಕಾಗತ್ತೆ. ರಾತ್ರಿ ಪೂರ್ತಿಯಾಗಿ ಅಲ್ಲೇ ಇರಲಿ. ಯಾವುದೇ ಕಾರಣಕ್ಕೂ ನೀರು ಚೆಲ್ಲಬಾರ್ದು. ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಏಕೆಂದರೆ ಮಕ್ಕಳು ನೀರಲ್ಲಿ ಕೈ ಹಾಕೋದಾಗಲಿ ಅಥವಾ ಚೆಲ್ಲೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು. ಏಕೆಂದರೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಪೂರ್ತಿಯಾಗಿ ಈ ನೀರು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅದರೊಳಗಡೆ ಇರುವಂಥ ಉಪ್ಪು ಹಾಗೆಯೇ 1 ರೂಪಾಯಿ ನಾಣ್ಯ ಆಗಲಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅದಕ್ಕೋಸ್ಕರ ನೀವು ಗುರುವಾರದ ದಿನ ರಾತ್ರಿ ಮಲಗೋ ಸಮಯದಲ್ಲಾದರೂ ಮಾಡ್ಬೋದು ಇದನ್ನು, ಅಥವಾ ಸಾಯಂಕಾಲ ಪೂಜೆ ಆದ ನಂತರ ಮಾಡಿ. ಯಾವುದೇ ಕಾರಣಕ್ಕೂ ಪೂಜೆಗೆ ಮೊದಲು ನೀವು ಮಾಡೋಕ್ಕೆ ಹೋಗಬೇಡಿ. ಪೂಜೆ ಆದ ನಂತರ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಇದನ್ನು ಮಾಡಬೇಕಾಗತ್ತೆ. ಅಥವಾ ರಾತ್ರಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಎಲ್ಲರೂ ಹೋಗಿ ಮಲಗಿರ್ತಾರಲ್ಲ, ಆ ಸಮಯದಲ್ಲಿ ನೀವು ಈ ರೀತಿಯಾಗಿ ಮಾಡಿ ನಿಮ್ಮ ಮೇನ್ ಡೋರ್ ಹಿಂದೆ ಇಡೋದಾಗಲಿ ಅಥವಾ ಟೀಪಾಯ್ ಕೆಳಗಡೆ ಅಥವಾ ಸೋಫಾ ಕೆಳಗಡೆ ಇಟ್ಟು ಮಲಗಬೇಕಾಗತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಆ 1 ರೂಪಾಯಿ ನಾಣ್ಯವನ್ನು ಮೊದಲು ಮನೆಯಿಂದ ನೀವು ಆ ನೀರನ್ನು ತೊಗೊಂಡೋಗಿ, ಅಂದರೆ ಸ್ನಾನ ಮಾಡೋದಕ್ಕೂ ಮೊದಲು ನೀವು ಆ ಲೋಟ, ಅಂದರೆ ಗಾಜಿನ ಲೋಟದಲ್ಲಿ ನೀವು ನೀರು ಮತ್ತು ಉಪ್ಪು 1 ರೂಪಾಯಿ ನಾಣ್ಯ ಇರುತ್ತಲ್ಲ ಅದನ್ನು ಮನೆಯಿಂದ ಆಚೆ ತೊಗೊಂಡೋಗಿ ಆಚೆ ಆ 1 ರೂಪಾಯಿ ನಾಣ್ಯವನ್ನು ಇಟ್ಟು ಯಾವುದಾದ್ರೂ ಗಿಡಕ್ಕೋ ಅಥವಾ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಆ ಉಪ್ಪಿನ ನೀರನ್ನು ನೀವು ಹಾಕಬೇಕಾಗತ್ತೆ. ಹಾಕಿ ನೀವು ಕೈಕಾಲು ಮುಖ ತೊಳ್ಕೊಂಡು ನೀವು ಮನೆ ಒಳಗಡೆ ಬರಬೇಕಾಗತ್ತೆ. ಆ 1 ರೂಪಾಯಿ ನಾಣ್ಯವನ್ನು ಏನು ಮಾಡಬೇಕು ಅನ್ನೋದಾದರೆ, ಯಾರಾದರೂ ನಿರ್ಗತಿಕರು ಬರ್ತಾರಲ್ಲ, ಭಿಕ್ಷೆ ಬೇಡುವಂಥರು, ಅಂಥವರಿಗೆ ಆ 1 ರೂಪಾಯಿ ನಾಣ್ಯವನ್ನು ಕೊಡಬೇಕು. ಮನೆ ಹತ್ರ ಯಾರೂ ನಿರ್ಗತಿಕರು ಬರಲ್ಲ, ಭಿಕ್ಷೆ ಬಿಡಕ್ಕೆ ಬರಲ್ಲ ಅನ್ನೋರು ನಿಮ್ಮ ಅಕ್ಕಪಕ್ಕ ಮನೆ ಕಟ್ತಾ ಇರ್ತಾರಲ್ಲ, ಮನೆ ಕಟ್ಟೋರಿಗೆ ಆ 1 ರೂಪಾಯಿ ಜೊತೆ ನೀವೊಂದು 10 ರೂಪಾಯೋ 20 ರೂಪಾಯೋ ಸೇರಿಸಿ ಅವರಿಗೆ ಕೊಡ್ಬೋದು. ಅಕಸ್ಮಾತ್ ನಮಗೆ ಅದು ಆಗೋದೇ ಇಲ್ಲ ಅಂತಂದರೆ ನೀವು ಎಲ್ಲರೂ ದೇವಸ್ಥಾನಕ್ಕಂತೂ ಹೋಗ್ತಾ ಇರ್ತೀರ, ಹಾಗಾಗಿ ದೇವರ ಉಂಡಿಗೂ ಕೂಡ ಇದನ್ನು ಹಾಕ್ಬೋದು. ನಮ್ಮ ಕಷ್ಟಗಳು ಏನು ಕಷ್ಟ ಅಂತ ಅಂದ್ಕೊಂಡಿರ್ತೀರ, ನಮ್ಮ ಕಷ್ಟಗಳನ್ನು ನಾವು 1 ರೂಪಾಯಿ ನಾಣ್ಯವನ್ನು ಅದರ ನೀರೊಳಗಡೆ ಹಾಕಿ ನಾವು ಅದನ್ನು ಯಾರಿಗಾದರೂ ಕೊಡೋದ್ರಿಂದ ನಮ್ಮ ಕಷ್ಟಗಳು ಹೋಗುತ್ತೆ. ನಮ್ಮ ಏನು ಇಷ್ಟು ದಿನ ಏನು ತೊಂದರೆ ಅನುಭವಿಸ್ತಾ ಇದ್ರಿ ಅಥವಾ ಮನೇಲಿ ಏನೋ ಕಷ್ಟ ಅನುಭವಿಸ್ತಾ ಇದ್ರಿ, ಮಾಟ ಮಂತ್ರ ಆಗಿರುತ್ತೆ, ದೃಷ್ಟಿ ದೋಷ ಆಗಿರುತ್ತೆ, ಇವೆಲ್ಲವೂ ಕೂಡ ನಿಮಗೆ ದೋಷ ಅನ್ನೋದು ಪರಿಹಾರ ಆಗ್ತಾ ಹೋಗುತ್ತೆ. ಹಾಗಾಗಿ 27ನೇ ತಾರೀಕು ಗುರುವಾರ ರಾತ್ರಿ ಮಾಡ್ಕೊಬೇಕಾಗತ್ತೆ. ಸಾಯಂಕಾಲ ಆದರೂ ಮಾಡ್ಕೊಬೋದು ಅಥವಾ ರಾತ್ರಿ ಸಮಯದಲ್ಲಿ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಕೂಡ ಮಾಡ್ಕೊಬೋದು. ನಿಮಗೆ 2 ಟೈಮಲ್ಲಿ ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಮಾಡ್ಕೊಳ್ಳೋದಾಗಲಿ ಅಥವಾ ಅಮ್ಮನ ಮಂತ್ರವನ್ನು
ತುಂಬಾ ಪವರ್ಫುಲ್ ಆದಂಥ ಮಂತ್ರವನ್ನು ಹೇಳೋದು ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ 27ನೇ ತಾರೀಕು ಅಮಾವಾಸ್ಯೆ ಇದೆ, ಎಲ್ಲರೂ ಮಾಡ್ಕೊಳ್ಳಿ. ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಇನ್ನು ಒಳ್ಳೊಳ್ಳೆ ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ, ಒಳ್ಳೊಳ್ಳೆ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.